ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ನಾವು ಸೇವಕರ ಕುರಿತಾಗಿ ಭಾಗ 2 ನಾವು ಧ್ಯಾನಿಸಲಿಕ್ಕಿದ್ದೇವೆ. ಈ ಭಾಗದ ಅಂಶ ಏನಂದ್ರೆ, ನಿಜವಾದ ಸೇವಕನು ಬರುವಂತ ಶೋಧನೆಗಳನ್ನು ಯಾವ ರೀತಿ ಎದುರಿಸುತ್ತಾನೆ ಎಂಬುದಾಗಿ ನಾವು ನೋಡೋಣ. ಅಪೊಸ್ತಲನಾದ ಪೌಲನು ತನ್ನ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಬರೆದಿದ್ದಾನೆ. 2 ಕೊರಿಂಥ 11ನೇ ಅಧ್ಯಾಯ 23ನೇ ವಚನ. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡನು. ನೋಡ್ರಿ, ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ತನ್ನ ಸೇವೆ ಅನುಭವವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಅವರು ಸೇವಕರ, ಹಾಗಾದ್ರೆ ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವನಾಗಿದ್ದೇನೆ. ಯಾವ ರೀತಿ ಸೇವೆ ಮಾಡ್ತಾ ಇದ್ದಾನೆ ಪೌಲನು? ಯೇಸು ಕ್ರಿಸ್ತನ ಕುರಿತಾದಂತ ಸೇವೆಯನ್ನು ಮಾಡುವಾಗ ಆ ಸೇವೆ ನಿಮಿತ್ತವಾಗಿ ಪೌಲನ ಜೀವಿತದಲ್ಲಿ ಎದುರಾಗಿರುವಂತ ಶೋಧನೆಗಳನ್ನು ಪೌಲನು ತನ್ನ ಅನುಭವವನ್ನು ತನ್ನ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಬರೀತಾ ಇದ್ದಾನೆ. ಏನಂದ್ರೆ ನೋಡ್ರಿ, ಪೌಲನು ಹೇಳ್ತಾ ಇದ್ದಾನೆ, ಅನೇಕ ಸಾರಿ ಸೆರೆಮನೆಯೊಳಗೆ ಬಿದ್ದೆನು. ಇಲ್ಲಿ ಪೌಲನು ಯೇಸು ಕ್ರಿಸ್ತನ ಸೇವೆ ನಿಮಿತ್ತವಾಗಿ ಸೇವೆ ಮಾಡುವಾಗ ಅನೇಕ ಸಾರಿ ಪೌಲನು ಸೆರೆಮನೆಯಲ್ಲಿ ಬಿದ್ದೆನು. ಅದೇ ರೀತಿ ಹೇಳ್ತಾ ಇದ್ದ ನೋಡ್ರಿ, ಮಿತಿ ಮೀರಿ ಪೆಟ್ಟುಗಳನ್ನು ತಿಂದನು. ಅಂದ್ರೆ ಮಿತಿ ಮೀರಿ ಅಂದ್ರೆ ಆ ಪೌಲನು ಎಷ್ಟು ಪೆಟ್ಟುಗಳನ್ನು ತಿಂದನು ಅದಕ್ಕೆ ಲೆಕ್ಕವೇ ಇಲ್ಲಂತೆ. ಅಷ್ಟೊಂದು ಪೆಟ್ಟುಗಳನ್ನು ತಿಂದಿದ್ದಾನೆ. ಯಾರ ನಿಮಿತ್ತವಾಗಿ? ಯೇಸು ಕ್ರಿಸ್ತನ ನಿಮಿತ್ತವಾಗಿ. ನಲ್ಲಿ ಪೌಲನು ಹೇಳ್ತಾ ಇದ್ದ ನೋಡ್ರಿ, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡನು. ನೋಡ್ರಿ, ಇಲ್ಲಿ ಪೌಲನು ಅನೇಕ ಸಾರಿ ಮರಣದ ಬಾಯಿ ಅಂದ್ರೆ ಯಾವುದಂದ್ರೆ, ಅನೇಕ ಸಾರಿ ಪೌಲನು ಹಡಗಲ್ಲಿ ಪ್ರಯಾಣ ಮಾಡುವಾಗ ಅವನು ಹೋಗುತ್ತಿದ್ದಂತ ಹಡಗು ಅನೇಕ ಸಾರಿ ನೀರಲ್ಲಿ ಮುಳುಗುವಂತ ಪರಿಸ್ಥಿತಿ. ಇನ್ನು ಪೌಲನು ಬರಿತಾ ಇದ್ದಾನೆ, ಒಂದು ದಿನ ಹಗಲು ರಾತ್ರಿ ಇಡೀ ನಾನು ನೀರಿನಲ್ಲೇ ಇದ್ದೇನೆಂಬುದಾಗಿ. ಅದೇ ರೀತಿಯಾಗಿ ಅನೇಕ ಸಾರಿ ಯೆಹೂದ್ಯರ ಮಧ್ಯದಲ್ಲಿ, ಅನ್ಯ ಜನರ ಮಧ್ಯದಲ್ಲಿ ಪೌಲನು ಸುವಾರ್ತೆಯನ್ನು ಮಾಡುವಾಗ ಅನೇಕರು ಪೌಲನ ಮೇಲೆ ಕಲ್ಲುಗಳನ್ನು ಎಸೆದು ಅವನನ್ನು ಕೊಲ್ಲಬೇಕೆಂದಿದ್ದರು. ಇಂಥ ಪರಿಸ್ಥಿತಿಗಳಿಂದ ಪೌಲನು ಹೇಳ್ತಾ ಇದ್ದಾನೆ, ನಾನು ಮರಣದ ಬಾಯಳಿಗೆ ಸಿಕ್ಕಿಕೊಂಡನು ಎಂಬುದಾಗಿ. ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ ನೋಡ್ರಿ, ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ಇವತ್ತು ದೇವರ ವಾಕ್ಯವನ್ನು ಕೇಳುವಂತ ಸೇವಕರೇ, ನಿಮ್ಮ ಜೀವಿತದಲ್ಲಿ ನೀವೊಬ್ಬ ನಿಜವಾದ ಸೇವಕರಾಗಿದ್ದರೆ, ನೀವು ನಿಮ್ಮ ಆತ್ಮದಿಂದಲೂ ಪೂರ್ಣ ಬಲದಿಂದಲೂ ಪೂರ್ಣ ಶಕ್ತಿಯನ್ನು ನೀವು ದೇವರನ್ನು ಸೇವಿಸುವುದಾದರೆ, ನಿಮ್ಮ ನಿಜ ಸೇವಕನ ಜೀವಿತದಲ್ಲಿ ಬರುವಂತ ಶೋಧನೆಗಳನ್ನು ಪೌಲನಾಗಿ ನೀವು ಸಹ ಎದುರಿಸುತ್ತೀರಾ. ಇನ್ನೊಂದು ಪೌಲನ್ ಹೇಳ್ತಾ ಇದ್ರು ನೋಡ್ರಿ, 5 ಸಾರಿ ಯೆಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. ಪೌಲನ್ ಅನೇಕ ಸಾರಿ ಸುವಾರ್ತೆಯನ್ನು ಪ್ರಚಾರ ಮಾಡುವಾಗ ಯೆಹೂದ್ಯರ ಕೈಯಿಂದ ಪೌಲನಿಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. ಅದೇ ರೀತಿಯಾಗಿ 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡಿಸಿದರು. ಅನೇಕ ಸಾರಿ ಸರ್ಕಾರದವರು ಪೌಲನನ್ನು ಚಡಿಗಳಿಂದ ಹೊಡಿಸಿದ್ದಾರೆ. ಅದೇ ರೀತಿಯಾಗಿ 1 ಸಾರಿ ಜನರನ್ನು ಕೊಲ್ಲುವುದಕ್ಕೂ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲೇ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರಿಗೆ ಇರುವಾಗ ಅಪಾಯ ನನಗೆ ಸಂಭವಿಸಿದೆ. ನೋಡ್ರಿ, ಇಷ್ಟೊಂದು ತನ್ನ ಶೋಧನೆಗಳನ್ನು, ತನಗಾದಂತ ಕಷ್ಟವನ್ನು ಪೌಲನಿಲ್ಲಿ ತನ್ನ ಪತ್ರಿಕೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಹಾಗಾದ್ರೆ ಇವತ್ತು ದೇವರ ವಾಕ್ಯವನ್ನು ಕೇಳುವಂತ ಸೇವಕರೇ, ನಾವು ಸಹ ಸೇವೆ ಮಾಡ್ತಾ ಇದ್ದೀವಿ. ನಾವು ಸೇವಕರಂತ ಹೇಳ್ಕೊಂಡಿದ್ದೀವಿ, ನಾವು ಸೇವೆ ಮಾಡ್ತಾ ಇದ್ದೀವಿ. ಕ್ರಿಸ್ತನ ನಿಮಿತ್ತವಾಗಿ ಯಾರೆಲ್ಲ ಪೆಟ್ಟುಗಳು ಇವತ್ತು ನಾವು ತಿಂತಾ ಇದ್ದೀವಿ, ಕ್ರಿಸ್ತನ ನಿಮಿತ್ತವಾಗಿ ಯಾರೆಲ್ಲ ಇವತ್ತು ನಾವು ಸಮುದ್ರದಲ್ಲಿ ಮುಳುಗುವಂತ ಪರಿಸ್ಥಿತಿಯಲ್ಲಿದ್ದೇವೆ, ಕ್ರಿಸ್ತನ ನಿಮಿತ್ತವಾಗಿ ಪಟ್ಟಣದಲ್ಲಿ ಯಾರು ನಮ್ಮನ್ನು ಹೊಡಿತಾ ಇದ್ದಾರೆ, ಕ್ರಿಸ್ತನ ನಿಮಿತ್ತವಾಗಿ ಯಾರೆಲ್ಲ ನಮ್ಮನ್ನು ಕಲ್ಲೆಸೆದು ಕೊಳ್ತಾ ಇದ್ದಾರೆ. ಅನೇಕ ಪೆಟ್ಟುಗಳನ್ನು ತಿಂದು ಅನೇಕ ಸಾರಿ ಸಮುದ್ರದಲ್ಲಿ ಮುಳುಗುವಂತ ಶೋಧನೆ. ಅದೇ ರೀತಿಯಾಗಿ ಕಾಡಿನಲ್ಲಿ ಅಪಾಯಗಳಂತೆ, ಅನ್ಯ ಜನರಿಂದ, ಸ್ವಂತ ಜನರಿಂದ, ನದಿಗಳು, ಕಳ್ಳರ ಅನೇಕ ತರವಾದಂತ ಶೋಧನೆ, ಪ್ರಯಾಸ. ಇದು ಯಾರ ನಿಮಿತ್ತವಾಗಿ ಅಂದ್ರೆ, ಇದು ಕೇವಲ ಯೇಸು ಕ್ರಿಸ್ತನ ನಿಮಿತ್ತವಾಗಿ. ಈಗಿನ ಕಾಲದ ಸೇವಕರು ಸೇವೆ ಮಾಡ್ತಾ ಇದ್ದಾರೆ. ಬಟ್ ಆದರೆ ಸೇವಕರು ಮಾಡುತ್ತಿರುವಂತ ಒಂದು ಕೆಟ್ಟ ಅಭ್ಯಾಸ ಏನಂದ್ರೆ, ಪಾಸ್ಟರ್ಸ್ ಫೆಲೋಶಿಪ್ ಎಂಬುದಾಗಿ ಕೂಡಿ ಬರ್ತಾರೆ. ಅಲ್ಲಿ ದೇವರ ಮಹಿಮೆಗೋಸ್ಕರ ನಡೆಯುವಂತ ಕಾರ್ಯಗಳೇನು ಇರುವುದಿಲ್ಲ. ಅದೇ ರೀತಿಯಾಗಿ ಇನ್ನೂ ಅನೇಕ ಸೇವಕರು ಇವತ್ತು ನಾನು ಕಣ್ಣಾರೆ ಕಂಡಂತ ಕೆಲವು ವಿಷಯಗಳು
ಅನೇಕರು ಅನೇಕ ಡಿನಾಮಿನೇಷನ್ ಎಂಬುದಾಗಿ ಹೆಸರಿಟ್ಕೊಂಡು ಆ ಡಿನಾಮಿನೇಷನ್ ನಡೆಸುವಂತ ಮೀಟಿಂಗ್ಗಳಿಗೆ ಎಷ್ಟೊಂದು ಇವತ್ತು ಅವ್ರು ಪ್ರಯಾಸ ಪಡ್ತಾ ಇದ್ದಾರೆ. ಅಂದ್ರೆ ಆ ಮೀಟಿಂಗ್ಗೆ ನಾನು ಹೋಗದೆ ಇದ್ರೆ ನನಗೆ ಬರುವಂತ ಸಲಕಾರ್ಯ ಏನಾದ್ರೂ ನಿಂತು ಹೋಗುತ್ತೇನೋ ಎಂಬುದಾಗಿ ದೇವರನ್ನ ಅವರು ತೆಗೆದು ಸೈಡ್ಗಿಟ್ಟು, ಬೈಬಲ್ ಅನ್ನು ತೆಗೆದು ಅವ್ರ ಸೈಡ್ಗಿಟ್ಟು, ಪ್ರಾರ್ಥನೆ, ಸಭೆ, ವಿಶ್ವಾಸ ಎಲ್ಲವನ್ನು ಮರೆತು ಇವತ್ತು ಅವ್ರು ಇಕ್ಕುವಂತ ಡಿನಾಮಿನೇಷನ್ ಮೀಟಿಂಗ್ಗಳಿಗೆ ಅವರು ಓಡಿ ಹೋಗ್ತಾ ಇದ್ರು. ಆದರೆ ಇವತ್ತು ಪೌಲನನ್ನು ನಿಮಗೆ ಹೋಲಿಕೆ ಮಾಡ್ಕೊಂಡು ನೋಡ್ರಿ, ಪೌಲನು ಮಾಡಿದಂತ ಸೇವೆ ಯಾವುದು, ಇವತ್ತು ಸೇವಕರುಗಳು ಎಂಬುದಾಗಿ ಹೇಳುವಂತ ನಾವು ಮಾಡುವಂತ ಸೇವೆ ಯಾವುದು. ಇವತ್ತು ಒಬ್ಬ ಸೇವಕನನ್ನು ಸ್ಟೇಜ್ ಮೇಲೆ ಕರೆದು ಗೌರವಿಸಲಿಲ್ಲ ಅಂದ್ರೆ ಆ ಸೇವಕನಿಗೆ ಇವತ್ತು ಕೋಪ. ಒಬ್ಬ ಸೇವಕನ ಹೆಸರನ್ನು ಬ್ಯಾನರ್ ಅಲ್ಲಿ ಹಾಕ್ಸಿಲ್ಲ ಅಂದ್ರೆ ಇವತ್ತು ಸೇವಕನಿಗೆ ಕೋಪ. ನಿಜವಾದ ಸೇವಕನ ಹೆಸರು ಬರಬೇಕಾಗಿರುವುದು ಜೀವ ಬಾಧ್ಯರ ಪಟ್ಟಿಯಲ್ಲಿ ತಪ್ಪ ಈ ಲೋಕದ ಬ್ಯಾನರ್ ಅಲ್ಲೋ ಈ ಲೋಕದ ಸ್ಟೇಜ್ ನಲ್ಲಿ ಅಲ್ಲ. ಪೌಲನನ್ನು ಒಂದು ಸಾರಿ ಗಮನಿಸ್ರಿ, ಪೌಲನು ಯೇಸು ಕ್ರಿಸ್ತನ ಸೇವೆ ನಿಮಿತ್ತವಾಗಿ ಎಷ್ಟೊಂದು ಪ್ರಯಾಸ ಪಡ್ತಾ ಇದ್ದಾನೆ. ಇವತ್ತು ಆ ಪ್ರಯಾಸದಲ್ಲಿ ಇವತ್ತು ನಾವ್ ಯಾರಾದ್ರೂ ಪ್ರಯಾಸ ಪಟ್ಟಿದೀವಾ? ನಮಗೆ ಇವತ್ತು ಎಲ್ಲವೂ ಸಹ ಸುಖಕರವಾಗಿರುವಂತ ಜೀವನ ಇದೆ. ಪೌಲನ ಸೇವೆ ಮಾಡುವಾಗ ಪೌಲನ ಬಳಿ ಒಂದು ವಾಹನವಿರ್ಲಿಲ್ಲ. ಪೌಲನ ಅನೇಕ ಸಾರಿ ಹಡಗಿನಲ್ಲಿ, ಅನೇಕ ಸಾರಿ ಕಾಲು ನಡಿಗೆಯಲ್ಲಿ ಪೌಲನ ಸೇವೆ ಮಾಡಿ 14 ಸಭೆಗಳನ್ನು ಕಟ್ಟಿ, ಪೌಲನ ಮಾಡುವಂತ ಸೇವೆ ಯಾವ್ದಂದ್ರೆ 14 ಸಭೆಗಳನ್ನು ಕಟ್ಟಿ ಅನೇಕ ಯವನಸ್ಥರನ್ನು, ಅನೇಕ ಸಭಾ ಸೇವಕರನ್ನು ಎದ್ದೇಳಿಸಿ ಅನೇಕ ಸಭೆಗಳನ್ನು ಅವರ ಕೈಗೆ ಜವಾಬ್ದಾರಿನಾಗಿ ಕೊಟ್ಟರು. ಮತ್ತೆ ಇವತ್ತು ನಾವೇನ್ ಮಾಡ್ತಾ ಇದೀವಿ? ಯಾರಾದ್ರೂ ನಮಗಿಂತ ಒಬ್ಬರು ಹೆಚ್ಚಾಗಿ ಬೆಳೀತಾ ಇದ್ರೆ ಅವ್ರ ಮೇಲೆ ಏನೋ ಒಂದು ವಿರುದ್ಧವಾಗಿ ಹೇಳಿ ಅವ್ರನ್ನಲ್ಲಿಗೆ ನಾವು ಸ್ಟಾಪ್ ಮಾಡಿಸ್ತೇವೆ. ಮತ್ತೆ ಇದು ನಿಜವಾದಂತ ಸೇವೆ ಅಲ್ಲ. ಹಾಗಾದ್ರೆ ಪೌಲನು ತನ್ನ ಸೇವೆ ನಿಮಿತ್ತವಾಗಿ ಇನ್ನೂ ಅನುಭವ ಏನ್ ಹೇಳ್ತಾನಂದ್ರೆ, ಅದೇ ಫಿಲಿಪಿಯನ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನ, ಆದ್ರೆ ನನಗೆ ಲಾಭವಾಗಿಂತದ್ದವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳೆದುಕೊಂಡು ಕಸವೆಂದೆಣಿಸುತ್ತೇನೆ. ಇವತ್ತು ನಾವು ಯಾರ್ಯಾರು ಕ್ರಿಸ್ತನ ನಿಮಿತ್ತ ನಾನು ಕ್ರಿಸ್ತನನ್ನು ಅರಿತುಕೊಂಡಿರುವುದೇ ಶ್ರೇಷ್ಠನ್ನು ತಿಳಿದು ಮತ್ತೆಲ್ಲರೂ ನಾವು ಇವತ್ತು ಕಸದಿಂದ ಯಾರನ್ನ ಎಣಿಸ್ತಾ ಇದೀವಿ? ಯಾರು ಎಣಿಸ್ತಾ ಇಲ್ಲ. ಇನ್ನು ಬೈಬಲ್ ಅನ್ನು ಬಿಟ್ಟು ನಾವು ಅದನ್ನ ಬೇಕಂದ್ರೆ ಗೌರವವಾಗಿ ನಾವು ನೋಡ್ತಾ ಇದ್ದೀವಿ ವಿನಃ ಪೌಲನಾಗೆ ಇವತ್ತು ಸೇವೆ ಮಾಡುವಂತ ಅನುಭವ ಇವತ್ತು ನಮ್ಗೆ ಯಾರಿಗೂ ಸಹ ಇಲ್ಲ. ನೋಡಿ, ಇಲ್ಲಿ ಇನ್ನೊಂದು ಮಾತು ಹೇಳ್ತಾ ಇದ್ದಾನೆ ಪೌಲನ್, ಏನಂದ್ರೆ 12ನೇ ವಚನದಲ್ಲಿ, ಇಷ್ಟರೊಳಗೆ ನಾನು ಬಿರುದನ್ನು ಪಡ್ಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡಿದುಕೊಂಡನು ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಮತ್ತೆ ಇವತ್ತು ದೇವರ ವಾಕ್ಯ ಕೇಳುವಂತ ಸೇವಕರು, ನೀವು ಯಾವುದಕ್ಕಾಗಿ ಓಡ್ತಾ ಇದ್ದೀರಾ? ಕ್ರಿಸ್ತ ಯೇಸು ನಿಮ್ಮ ಮೇಲೆ ಇಟ್ಟಂತ ಉದ್ದೇಶಕ್ಕಾಗಿ ಓಡ್ತಾ ಇದ್ದೀರೋ ಅಥವಾ ನಿಮ್ಮ ಸ್ವಂತ ಲಾಭಕ್ಕಾಗಿ ಓಡ್ತಾ ಇದ್ದೀರೋ? ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ರಿ. ಒಂದು ವೇಳೆ ಇವತ್ತು ನಾವ್ ಯಾರಾದ್ರೂ ಬೈಬಲ್ ಅನ್ನು, ಪ್ರಾರ್ಥನೆಯನ್ನು ತೆಗೆದು ನಾವು ಸೈಡ್ಗಿಟ್ಟು ನಮ್ಮ ಸ್ವಂತ ಲಾಭಕ್ಕಾಗಿ ನಾವು ಯಾರಾದ್ರೂ ಓಡ್ತಾ ಇದ್ರೆ ಅದು ನಿಜ ಸೇವೆನೇ ಅಲ್ಲ, ಅದು ನಿಜ ಸೇವಕರು ಅಲ್ಲ. ನಿಜ ಸೇವೆ ಅಂದ್ರೆ ಪೌಲನ ಹಾಗೆ ಕಷ್ಟ ಬರುತ್ತೆ ಹೆದರಿಸಬೇಕು, ಶೋಧನೆ ಬರುತ್ತೆ ಗೆಲ್ಲಬೇಕು, ಆಗ ನಾವು ಮುಟ್ಟಬೇಕು ಅನ್ನೋದು ಗುರಿಯನ್ನು ದೇವರು ನಮ್ಮನ್ನ ಮುಟ್ಟಿಸ್ತಾರೆ. ದೇವರಿನ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ